ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಚಾನಲ್ನಲ್ಲಿ ಇನ್ಸ್ಟೆಂಟಾಗಿ ದೋಸೆಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ದೋಸೆ ತಿನ್ನಬೇಕು ಅನ್ನಿಸ್ದಾಗ ಒಂದಿನ ಹಿಂದಿನ ದಿನವೇ ಪ್ರಿಪ್ರೇಷನ್ ಮಾಡಿಕೊಂಡು ಅಕ್ಕಿನೆಲ್ಲ ನೆನೆಸ್ಕೊಂಡು ಮಾಡಬೇಕಾಗತ್ತೆ. ಆದರೆ ಅದು ಯಾವುದಕ್ಕೂ ಟೈಮ್ ಇಲ್ಲದೆ ಇದ್ದಾಗ ಆದ್ರೂ ನಮಗೆ ದೋಸೆ ತಿನ್ನಬೇಕು ಅನ್ನಿಸ್ದಾಗ ಅರ್ಜೆಂಟಾಗಿ ನಾವು ಯಾವ ರೀತಿ ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಖಂಡಿತ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ. ದೋಸೆ ತಿನ್ನಬೇಕು ಅನ್ನಿಸ್ದಾಗೆಲ್ಲ ಈಸಿಯಾಗಿ ದೋಸೆ ಮಾಡ್ಕೋಬೋದು. ಮೊದಲು ನಾನಿಲ್ಲಿ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ನಷ್ಟು ನಾನು ರವೆಯನ್ನು ಸೇರಿಸ್ತಾ ಇದ್ದೀನಿ. ಮೀಡಿಯಮ್ ಸೈಜು ಚಿರೋಟಿ ರವೆ ತೊಗೊಳ್ಳಿ, ಬನ್ಸಿ ರವೆ ತೊಗೋಬೇಡ್ರಿ. ಈ 1/4 kg ಕಪ್ ರವೆಯಲ್ಲಿ ಒಂದು 7 ರಿಂದ 8 ದೋಸೆ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮೆಜರ್ಮೆಂಟ್ ನೋಡಿಕೊಂಡು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ಸೇರಿಸ್ಕೋಬೋದು. 1 ಟೀ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ಕಲರ್ಗೋಸ್ಕರ. ನಿಮ್ಮ ಮನೆಯಲ್ಲಿ ಸೋಡಾ ಇಷ್ಟ ಇಲ್ಲ ಅಂದರೆ ಈನೋ ಪೌಡ್ರನ್ನು ಸೇರಿಸ್ಕೊಳ್ಳಿ. ನಾನು ಇಲ್ಲಿ ನಾರ್ಮಲ್ ಸೋಡಾನೇ ಒಂದು 1/4 ಟೀ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಅದ್ರ ಬದಲಾಗಿ ನೀವು ಏನೂ ಸಹ ಸೇರಿಸ್ಕೊಬೋದು. ನಾವು ಯಾವುದೇ ಅಕ್ಕಿ ನೆನೆ ರುಬ್ಬಿ ನೆನೆ ಇಟ್ಟಿಲ್ವಲ್ಲ, ಅದಕ್ಕೋಸ್ಕರ ಇಲ್ಲಿ 1 ಕಪ್ನಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ. ಇದು 100 ml ಮೊಸರಿದೆ. ಈಗ 1 ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಡ್ಬರಬೇಕು. ಇದು ನುಣ್ಣಿಗೆ ದೋಸೆ ಅದಕ್ಕೆ ರುಬ್ಕೊಂಡು ಬರಬೇಕು. ನೋಡಿ, ಈಗ ರುಬ್ಕೊಂಡು ಆಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ಸಾಕು. ನಾವು ದೋಸೆ ಹಿಟ್ಟು ಯಾವ ಹದದಲ್ಲಿ ಇರುತ್ತಲ್ವ ಅದೇ ಹದದಲ್ಲಿ ರುಬ್ಕೊಂಡ್ರೆ ಸಾಕು. ನಮಗೆ ದೋಸೆ ಹಿಟ್ಟು ರೆಡಿ ಆಗಿರುತ್ತೆ. ಈಗ ಇದನ್ನು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡೋಣ. ಅದು ನೆನೆಯೋವರೆಗೂ ನಾನು ಒಂದು ಸಿಂಪಲ್ಲಾಗಿರೋ ಕೆಂಪು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದೊಂದು ಮಸಾಲ ಪೌಡರು. ನೀವು ನಾರ್ಮಲಾಗಿ ಯಾವುದೇ ದೋಸೆ ಮಾಡಿದಾಗ ಇದನ್ನು ಇಟ್ಕೊಂಡು ಬಳಸ್ಕೊಬೋದು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ, ಹುರ್ಗಡ್ಲೆ, ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಹುಣಸೆಹಣ್ಣು, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ಧನಿಯಾ, ಹಾಗೆ ಸ್ವಲ್ಪ ಮೆಂತ್ಯವನ್ನು ತಗೊಂಡು 1 ಬಟ್ಲಷ್ಟು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಬನ್ನಿ ಈಗ ಈ ಕೆಂಪು ಚಟ್ನಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ತೊಗೊಂಡಿರ್ತಕ್ಕಂತಹ ಕಡಲೆಬೇಳೆ, ಕಡಲೆ ಬೀಜ ಹಾಗೆ ಉದ್ದಿನ ಬೇಳೆಯನ್ನು ಸೇರಿಸಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಮೆಂತ್ಯವನ್ನು ಸೇರಿಸ್ಕೊಳ್ಳಿ. ಯಾವುದೇ ಎಣ್ಣೆಯನ್ನು ಹಾಕ್ಲಾರ್ದೆ ಹೀಗೆ ಡ್ರೈ ಆಗಿ ನಾವು ರೋಸ್ಟ್ ಮಾಡ್ಕೋಬೇಕು. ಈ ಥರ ಒಂದು ಚಟ್ನಿ ಪೌಡ್ರನ್ನು ನಾವು ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ರೆ ಯಾವಾಗ ಬೇಕಾದರೂ ನಾವು ದೋಸೆಗಳ ಜೊತೆ ಉಪಯೋಗಿಸ್ಬೋದು. ನೋಡಿ, ಈಗ ಆಗಿದೆ. ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಮತ್ತು ಅದೇ ಪ್ಯಾನ್ಗೆ ನಾವು ಏನು ಉಳಿದಿತ್ತಲ್ಲ ಹುರ್ಗಡ್ಲೆ, ಧನಿಯಾ, ಕಾಳು ಮೆಣಸು ಇವೆಲ್ಲವನ್ನು ಸೇರಿಸಿ ನಿಧಾನಕ್ಕೆ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು. ಒತ್ತಿಸ್ಬಾರ್ದು, ಹಾಗೆ ಎಣ್ಣೆನೂ ಕೂಡ ಹಾಕಬಾರ್ದು. ಸ್ವಲ್ಪ ಡ್ರೈ ರೋಸ್ಟ್ ಆದರೆ ಸಾಕು, ಬಣ್ಣ ಬದಲಾದರೆ ಸಾಕು. ಈ ಕಲರ್ ಎಲ್ಲ ಚೇಂಜ್ ಆಗ್ತಿದೆ ನೋಡಿ. ಈಗ ಇದಕ್ಕೆ ನಾವೇನು ತೊಗೊಂಡಿದ್ವಲ್ಲ ಮತ್ತು ಹುಣಸೆಹಣ್ಣನ್ನು ಸೇರಿಸಿ ಕೋಕೋನಟ್ ಪೌಡ್ರು, ಡ್ರೈ ಕೋಕೋನಟ್ ಪೌಡ್ರನ್ನ ಬಳಸಿ ಚೆನ್ನಾಗಿರುತ್ತೆ. ಈಗ ಇವೆಲ್ಲವನ್ನು ನಾವು ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೋಬೇಕು. ಈ ಥರ ಚಟ್ನಿ ಪುಡಿಗಳು ನಮ್ಗೆ ಇನ್ಸ್ಟೆಂಟಾಗಿ ಉಪಯೋಗಕ್ಕೆ ಬರುತ್ತೆ. ಮಾಡಿ ಇಟ್ಕೊಂಡಿರಿ. ಇದೊಂದು ಸೈಡ್ ಡಿಶ್ ಆಗಿರಲಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಸಾಲೆ ದೋಸೆ, ನಾರ್ಮಲ್ ದೋಸೆ, ಸೆಟ್ ದೋಸೆ ಎಲ್ಲದಕ್ಕೂ ಕೂಡ ಈ ಚಟ್ನಿ ಪುಡಿ ಯೂಸ್ ಆಗುತ್ತೆ. ಈಗ ಎಲ್ಲನೂ ಕೂಡ ಹುರ್ಕೊಂಡು ಆಗಿದೆ. ಇದನ್ನು ಒಂದು ಸ್ಪೂನ್ ತೊಗೊಂಡು ಈ ಥರ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಆದ ನಂತರ ಇಲ್ಲಿ ಮಿಕ್ಸರ್ ಜಾರ್ನ ತೊಗೊಂಡು ಎಲ್ಲ ಅದಕ್ಕೆ ಸೇರಿಸಿ ಖಾರಕ್ಕೆ ನಾವು ಒಂದು 3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಪಿಂಚ್ ಆಫಷ್ಟು ಇಂಗನ್ನು ಸೇರಿಸ್ತಾ ಇದ್ದೀನಿ. ನೀವು ಇನ್ನೂ ಕಲರ್ ಬೇಕಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ತೊಗೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ಪೌಡ್ರಾಗಿ ನುಣ್ಣಗೆ ರುಬ್ಕೋಬೇಕು. ಇದನ್ನ ಇಟ್ಕೊಂಡು ಒಂದು ಏರ್ ಟೈಟ್ ಕಂಟೈನರ್ಲ ಹಾಕಿಟ್ರೆ ನಿಮಗೆ 1-2 ತಿಂಗಳವರೆಗೂ ಬಳಸ್ಕೊಬೋದು. ಯಾವುದೇ ಎಣ್ಣೆ ಹಾಕಿಲ್ಲ ಅಲ್ವಾ. ನೋಡಿ, ಈಗ ನಾನೊಂದು ತವ ಇಟ್ಕೊಂಡು ದೋಸೆ ಹಾಕ್ತಾಯಿದ್ದೀನಿ. ನೀವು ನೋಡ್ತಿರೋದು ಎಷ್ಟು ಸ್ಪಾಂಜಿಯಾಗಿ ಬರ್ತಾಯಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಇನ್ಸ್ಟೆಂಟಾಗಿ, ಇಷ್ಟು ಬೇಗ, ಇಷ್ಟು ಚೆನ್ನಾಗೇ ರುಚಿಯಾಗಿ ಮಾಡ್ಕೋಬೋದು ಅಂತಂದರೆ ನಾವು ಯಾಕೆ ಟ್ರೈ ಮಾಡಬಾರ್ದಲ್ವ. ಸಡನ್ನಾಗಿ ನಮಗೇನು ಪ್ರಿಪ್ರೇಷನ್ ಇರೋದಿಲ್ಲ, ಆದರೂ ದೋಸೆ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಸಂಡೇ ಅಥವಾ ಲೇಟಾಗಿ ಎದ್ದಿರ್ತೀವಿ, ಅವಾಗೆಲ್ಲ ಈ ಥರ ಸ್ಪೆಷಲಾಗಿ ನಾವು ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸಿದ್ರೆ ಖಂಡಿತ ಟ್ರೈ ಮಾಡಿ. ನಾನು ತೋರಿಸ್ಕೊಟ್ಟಿರೋ ರೀತಿ ಮಾಡಿ. ನಾನು ತೋರಿಸ್ಕೊಟ್ಟಿರೋ ಕನ್ಸಿಸ್ಟೆನ್ಸಿಯಲ್ಲಿ 8 ರಿಂದ 10 ದೋಸೆ ಆಗುತ್ತೆ.
ನೀವು ಬೇಕಿದ್ದರೆ ಇನ್ನೂ ಹೆಚ್ಚು ಕ್ವಾಂಟಿಟಿ ಮಾಡಿಕೊಂಡು ಮಾಡ್ಕೋಬೋದು. ತುಂಬಾ ರುಚಿ ಅದ್ಭುತವಾಗಿರುತ್ತೆ. ಈ ಥರ ಒಂದು ಸ್ಪಾಂಜಿಯಾಗಿ ನೀವು ಬರ್ತಿರೋದು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ನಿಮಗೆ ದೋಸೆ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ, ಈಗ ನಾನು ಮೇಲ್ ಮಾಡಿ ತೋರಿಸ್ತೀನಿ. ಇಷ್ಟು ಸಾಫ್ಟಾಗಿರುತ್ತೆ ದೋಸೆ. ಈಗ ಈ ದೋಸೆ ಜೊತೆಗೆ ನಾವೇನು ಚಟ್ನಿ ತೋರಿಸಿದ್ವಲ್ಲ, ಆ ಚಟ್ನಿ ಹಾಗೆ ನಿಮ್ಮ ಇಷ್ಟದ ಒಂದು ಚಟ್ನಿಯನ್ನು ಮಾಡ್ಕೊಳ್ಳಿ. ತೆಂಗಿನಕಾಯಿ ಚಟ್ನಿ, ಕಡಲೆಬೀಜದ ಚಟ್ನಿ, ಕಡಲೆಬೇಳೆ ಚಟ್ನಿ, ಯಾವ ಚಟ್ನಿನಾದ್ರೂ ಸೂಟಾಗುತ್ತೆ. ನಾನು ತೋರಿಸ್ಕೊಟ್ಟಿದ್ದಂಥ ಕೆಂಪು ಚಟ್ನಿ ಪೌಡ್ರೂ ಕೂಡ ಇದ್ರ ಜೊತೆ ಸೂಟಾಗುತ್ತೆ. ಈಗ ನಾನು ತೆಗಿತಾ ಇದ್ದೀನಿ. ಎಷ್ಟು ಅದ್ಭುತವಾಗಿತ್ತಂದರೆ ದೋಸೆ, ನೀವು ಖಂಡಿತ ಟ್ರೈ ಮಾಡಿ. ದೋಸೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ತಿನ್ನಬೇಕು ಅನ್ನಿಸ್ದಾಗ ಪಟಾಪಟ್ ಅಂತ ಮಾಡ್ಕೊಬಿಡ್ಬೋದು. ನಾನಿಲ್ಲಿ ಶೇಂಗಾ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಶೇಂಗಾ ಚಟ್ನಿ. ಶೇಂಗಾ ಚಟ್ನಿನೂ ಹೇಗೆ ಮಾಡೋದು ಅಂತ ನಾನು ಮತ್ತೊಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಾವೇನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ದೋಸೆ ಜೊತೆ ಸರ್ವ್ ಮಾಡ್ಕೊಳ್ಳಿ. ನೀವು ದೋಸೆ ಮೇಲೆ ಬಿಸಿ ಇದ್ದಂಗೆ ಹಾಕ್ಕೊಂಡು ಅದ್ರ ಮೇಲೆ ಬಿಸಿ ತುಪ್ಪ ಹಾಕ್ಕೊಂಡು, ನಿಮಗೆ ಯಾವ ಚಟ್ನಿನೂ ಬೇಡ, ದೋಸೆ ಈ ಪೌಡರು ಹಾಗೆ ತುಪ್ಪ ಸೇರಿಸ್ಕೊಂಡು ಹಾಗೆ ರೋಲ್ ಮಾಡಿಕೊಂಡು ಕೂಡ ನಾವು ತಿನ್ಬಿಡ್ಬೋದು. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ. ಇದು ವಿಡಿಯೋದಲ್ಲಿ ಅಷ್ಟೇ ಅಲ್ಲ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿ ಇರುತ್ತೆ, ಹಾಗೆ ನೋಡೋಕ್ಕೂ ಅಷ್ಟೇ ಚೆನ್ನಾಗಿ ಕಾಣ್ತಿದೆ. ಅಷ್ಟೇ ಇನ್ಸ್ಟೆಂಟಾಗೂ ಆಗಿಬಿಡುತ್ತೆ. ನೀವು ಬೆಳಗ್ಗೆ ಏನು ಟಿಫನ್ ಮಾಡಬೇಕು ಅಂತ ಪ್ರಿಪ್ರೇಷನ್ ಇಲ್ಲದೇ ಇದ್ದಾಗ ಖಂಡಿತ ನೀವು ಟ್ರೈ ಮಾಡಿ. ಹಾಗೆ ಪ್ರಿಪ್ರೇಷನ್ ಇದ್ರೂ ಟ್ರೈ ಮಾಡಿ. ಒಟ್ಟಾರೆ ಈ ದೋಸೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ. ಖಂಡಿತ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರೂ ಈ ರೆಸಿಪಿನ ಈಗಲೇ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.